ನಮ್ಮ ಲೆಕ್ಕದಲ್ಲಿ ಟೊಮೊಟೊ ನಮಗೇನು ಬೆಳೆಯೋದು ಕಷ್ಟ ಇಲ್ಲ. ಇದು ಬೆಳೆಯೋದು ಕಷ್ಟ ಇದೆ, ದುಡ್ಡು ಗ್ಯಾರಂಟಿ. ಇದು ಬೆಳಿತೀವಿ ನಾವು, ರೇಟ್ ಸಿಗ್ಬೋದು ಸಿಗದೇ ಇರ್ಬೋದು. ಇದು ಆ ಥರ ಖಂಡಿತ ಆಗಲ್ಲ. ಮೇ ಜೂನ್ ಜುಲೈ ಆಗಸ್ಟಲ್ಲಿ ಕಾಯಿ ಬಂದಿದೆ ಅಂದರೆ ಯಾವ ರೈತರು ಅವ್ರು ಲಾಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಕ್ರಾಪ್ ಆಗಿಬರ್ಬೇಕು ಮೇಯ್ನು. ಮೇ ಜೂನ್ ಜುಲೈ ಆಗಸ್ಟಲ್ಲಿ 40+ ಇದ್ದೇ ಇರುತ್ತೆ. 65 ಕೊಟ್ಟಿವಿ ಒಂದು ದಿವಸ 55 ಕೊಟ್ವಿ. ಅಲ್ಲಿ ಸಾಯಿಲೆಲ್ಲ ಇದಕ್ಕಿಂತ ಚೆನ್ನಾಗಿದೆ. ರೆಡ್ ಸಾಯಿಲ್ ಒಂದು 19 ಲಕ್ಷ ಬಂದಿತ್ತು ಅರ್ಧ ಎಕರೆಯಲ್ಲಿ, ಭಾರಿ ಚೆನ್ನಾಗಿ ಬಂದಿತ್ತು. ಒಂದು 5,000 ಸಸಿ ಹಾಕಿದ್ವಿ. 80% ಕಲ್ಲರ್ ಹಾಕಿದ್ವಿ, 20% ಅಷ್ಟೇ ಗ್ರೀನ್ ಪಿಕ್ ಮಾಡಿದ್ವಿ. ಬಟ್ ರೇಟ್ ಚೆನ್ನಾಗಿ ಸಿಗ್ತಾಗಿಲ್ಲ. 180, 200, 240ವರೆಗೂ ಮಾರಿದ್ದೀವಿ. ಇದು ಕ್ಯಾಪ್ಸಿಕಮ್ಗಂತಾನೆ 2 ವರ್ಷದಿಂದ ಇಟ್ಟಿದ್ದೀನಿ, ಸಕ್ಸಸ್ ಆಗ್ತಾ ಇದೆ. ಚೆಂಡು ಆಗದಿರೋ ಕ್ಯಾಪ್ಸಿಕಮ್ ಹಾಕಿದ್ದೀವಿ ಅಂದರೆ 100% ಬೆಳೆ ಚೆನ್ನಾಗಿ ಬರಲ್ಲ. ಕ್ರಾಪ್ ರೊಟೇಷನ್ ಮಾಡಲೇಬೇಕು. 35 ಡಿಗ್ರಿಯಿಂದ 39 ಡಿಗ್ರಿಯಲ್ಲಿ ಬೆಳೆಸಿರೋದು ಈ ಗಿಡನ. 60-65 ದಿವಸಕ್ಕೆ ಶಾಂಪಲ್ ಆಗಿದೆ. ಅದುವರೆಗೂ ಗಿಡ ಫುಲ್ ಸ್ಟ್ರೆಸ್ಸಲ್ಲೇ ಬೆಳೆದಿದೆ, ಫುಲ್ ಟೆಂಪರೇಚರ್ ಇತ್ತು. 50-60 ಟನ್ ಪಕ್ಕ ಬರುತ್ತೆ ನನ್ನ ಲೆಕ್ಕದಲ್ಲಿ. ಮೇಂಟೈನ್ ಮಾಡ್ಕೊಂಡ್ರೆ ಈಗಲೂ ಔಷಧಿ ಹೊಡೆದ್ರೆ ಬಿಟ್ಬಿಟ್ರೆ ಇನ್ನು 15 ದಿವಸಕ್ಕೆ ತೋಟ ಹೋಗ್ಬಿಡುತ್ತೆ ಅಷ್ಟೇ. 5-6 kg ಪಕ್ಕ ಬರುತ್ತೆ. 10 kg ಆರಾಮಾಗಿ ತೆಗಿಬೋದು ಇದನ್ನು. ರೈತರು ದುಬಾರಿಯಾಗಿ ಬೆಳೆಯೋಕೆ ಹೋಗ್ತಾರೆ. 10 ಎಕರೆ 15 ಎಕರೆ 25 ಎಕರೆ ಖಂಡಿತ ಅವ್ರು ಯಾರೂ ಸಕ್ಸಸ್ ಆಗಲ್ಲ. ಒಂದು 2 ತಿಂಗಳು 3 ತಿಂಗಳ ಕಿತ್ಕೊಂಡು ಗಿಡ ಹೋಗುತ್ತೆ. ಇದಾದಷ್ಟು 1 ಎಕರೆ 2 ಎಕರೆ 3 ಎಕರೆಗೆ ಸೀಮಿತ ಮಾಡೋದು ಬೆಸ್ಟ್. 2 ಎಕರೆ ಚೆನ್ನಾಗಿ ಬೆಳ್ಕೊಂಡ್ರೆ ಮಿನಿಮಮ್ 50 ಲಕ್ಷ ಸಂಪಾದನೆ ಮಾಡ್ಬೋದು ಕ್ಯಾಪ್ಸಿಕಮಲ್ಲಿ. 50 ಲಕ್ಷದಲ್ಲಿ ಒಂದು 15 ಲಕ್ಷ 16 ಲಕ್ಷ ಖರ್ಚು ಹೋಗುತ್ತೆ. 35 ಲಕ್ಷ ಲೇಬರ್ ತುಂಬ ಕಡಿಮೆ ಇದಕ್ಕೆ. ಇದು ಪಾಲಿ ಹೌಸ್ಗಿಂತ ಇಳುವರಿ ಜಾಸ್ತಿ ಇದೆ. ಇದು ಪಾಲಿ ಹೌಸಲ್ಲಿ ಕಾಯಿ ಕ್ವಾಲಿಟಿ ಇರ್ತದೆ, ಇದಕ್ಕಿಂತ ಕ್ವಾಲಿಟಿ ಇರ್ತದೆ ಇಲ್ಲ ಅಂತ ಹೇಳಿಲ್ಲ ನಾನು. ಬಟ್ ಇಳುವರಿ ತುಂಬ ಕಡಿಮೆ ಇದೆ. ಇದು ಇಳುವರಿ ಜಾಸ್ತಿ ಇದೆ. ನೆಟ್ಟಲ್ಲಿ 15 ಟನ್ ಮೇಲೆ ಆಗಿದೆ. ಈಗ ಎಲ್ಲಾನು ತೋಟದ ಹತ್ರ, ಇದುವರೆಗೂ ಮಾರ್ಕೆಟ್ ತೊಗೊಂಡೇ ಹೋಗಿಲ್ಲ ನಾವು. ಗ್ರೀನ್ ಏನಾದರೂ ತುಂಬ ಡೌನ್ ಆಗಿಬಿಟ್ರೆ ಕಲ್ಲರ್ಗೆ ಬಿಡ್ತೀವಿ. ಆಗ ಡೆಲ್ಲಿಗೆಲ್ಲ ಟ್ರೈನಲ್ಲಿ ಕಳಿಸ್ಬಿಡ್ತೀವಿ. ಹೊಸ್ದಾಗಿ ಮಾಡಬೇಕಾದ್ರೆ 5 ಲಕ್ಷ ಬರ್ತದೆ. ಶಾಂಪಲ್ ಒಳಗಡೆ ಈ ಥರ ನೆಟ್ ಹಾಕಿ ಮಾಡಬೇಕಂದ್ರೆ 5 ಲಕ್ಷ. ಆಮೇಲೆ ಮೇಂಟೆನೆನ್ಸ್ ಎಲ್ಲ ಸೇರಿ ಒಂದು 8 ಲಕ್ಷವರೆಗೂ ಹೋಗ್ತದೆ. 1 ಎಕರೆಯಲ್ಲಿ ಮಿನಿಮಮ್ 50 ಟನ್ ತೆಗಿಬೋದು. ಅಂದರೆ ಇಂಟರ್ ನೋಟ್ಸ್ ಇದೆಯಲ್ವಾ, ಅದೆಲ್ಲ ದೂರ ಹೋಗ್ಬಿಡ್ತದೆ. ಆ ಇಂಟರ್ ನೋಟ್ಸ್ ಹತ್ರ ಬರೋದಕ್ಕೆ ಗ್ರೋತ್ ರೆಗ್ಯುಲೇಟರ್ನ ಹೊಡಿತೀವಿ. ಕ್ರಾಪ್ ರೊಟೇಷನ್ ಮಾಡ್ತೀವಿ ನಾವೀಗ. ಈ ಕ್ಯಾಪ್ಸಿಕಮ್ ಆದ ತಕ್ಷಣ ನಾವು ಇದಕ್ಕೇನು ಮಾಡ್ತೀವಿ, ಚೆಂಡು ಹೂವು ಹಾಕ್ತೀವಿ. ಚೆಂಡು ಹೂವು ಹಾಕಿರೋದ್ರಿಂದನೂ ಈ ಥರ ಬೆಳೆ ಚೆನ್ನಾಗಿ ಬಂದಿದೆ ಈ ಸರಿ. ಚೆಂಡು ಹೂವು ಹಾಕ್ಬಿಟ್ರೆ ಅಂತೂ ಭಾರಿ ಚೆನ್ನಾಗಿ ಬರುತ್ತೆ ಕ್ಯಾಪ್ಸಿಕಮ್ಮು. ಬಟ್ ನನಗೆ ಈ ಸರಿ ಗ್ಯಾರಂಟಿ ಇರಲಿಲ್ಲ, ಅಷ್ಟು ಟೆಂಪ್ರೇಚರ್ ಇತ್ತು ಈ ಸರಿ. ಆದರೂ ಬೆಳೆ ಚೆನ್ನಾಗಿ ಬಂತು. ಯಾವುದೇ ಬೆಳೆ ಮಾಡಲಿ ಫಸ್ಟ್ ಕ್ರಾಪು ಬಂಪರ್ ಬೆಳೆ ಬಂದೇ ಬರುತ್ತೆ. ಸರ್ ನಮಸ್ತೆ. ಹಾಂ ನಮಸ್ತೆ ಸರ್, ಕೃಷಿ ಗೆಳೆಯ ಚಾನಲ್ಗೆ ಸ್ವಾಗತ. ನಿಮ್ಮ ಪರಿಚಯ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಮಂಜುನಾಥ ಎಂ ಅಂತ. ನಮ್ಮ ಸ್ವಂತ ಊರು ಬಂದು ಕುಪ್ಪಳ್ಳಿ ಶ್ರೀನಿವಾಸಪುರ ತಾಲೂಕು. ನಾವು ತೋಟ ಮಾಡಿಸಿರೋದು ಇದು ಬೇತಮಂಗಲ ಹತ್ರ ಗುಟ್ಟಳ್ಳಿ ಪಕ್ಕ ಉಲ್ಕೂರು ಅನ್ನೋ ಗ್ರಾಮದಲ್ಲಿ. ಇಲ್ಲಿ ನಾವು ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಎರಡನ್ನೂ ಬೆಳಿತೀವಿ. ಕ್ಯಾಪ್ಸಿಕಮನ್ನು ಇಲ್ಲಿ 3 ವರ್ಷದಿಂದ ಬೆಳೀತಾ ಇದ್ದೀವಿ. ಟೊಮೊಟೊ ಒಂದು 6 ವರ್ಷದಿಂದ ಇಲ್ಲಿ ಬೆಳೀತಾ ಇದ್ದೀವಿ. ನಮ್ಮ ಸ್ವಂತ ಊರಲ್ಲಿ ಕುಪ್ಪಳ್ಳಿ ಹತ್ರ ಸುಮಾರು ಒಂದು 10 ವರ್ಷದಿಂದ ಟೊಮೊಟೊ ಬೆಳಿತೀವಿ. ಇತ್ತೀಚೆಗೆ ಕ್ಯಾಪ್ಸಿಕಮು ಲಾಭದಾಯಕ ಅನ್ನಿಸ್ತು, ಅದಕ್ಕೆ ಈ ಬೆಳೆಯನ್ನು ಪ್ರತಿ ವರ್ಷ ತಪ್ಪದೇ ಮಾಡ್ತಾ ಇದ್ದೀವಿ. ಪಾರಂಪರಿಕವಾಗಿ ಯಾವ ಬೆಳೆಗಳನ್ನ ಮಾಡ್ಕೋಬೋದಿದೆ? ನಾವು ಹೆಚ್ಚಾಗಿ ಟೊಮೊಟೊನೇ ಬೆಳೀತಾ ಇದ್ದೀವಿ. ಇತ್ತೀಚೆಗೆ ಕ್ಯಾಪ್ಸಿಕಮ್ಮೂ ಸ್ವಲ್ಪ ಜೊತೆಯಾಗಿ ಬೆಳ್ಕೊಂಡು ಹೋಗ್ತಾ ಇದ್ದೀವಿ. ಕೋಲಾರ ಜಿಲ್ಲೆ ಆಗಿರೋದ್ರಿಂದ ಟೊಮೊಟೊನೇ ಜಾಸ್ತಿ ಬೆಳೀತೇವೆ ನಾವಿಲ್ಲಿ. ಕೋಲಾರಲ್ಲಿ ಈಗೀಗ ಕ್ಯಾಪ್ಸಿಕಮನ್ನು ತುಂಬ ರೈತರು ಬೆಳೀತಾ ಇದ್ದಾರೆ. ತುಂಬ ರೈತರು ಜಾಸ್ತಿನೇ ಬೆಳೀತಾ ಇದ್ದಾರೆ ಕ್ಯಾಪ್ಸಿಕಮ್. ಎಷ್ಟು ವರ್ಷ ಆಯಿತು ಸರ್ ನೀವು ಕ್ಯಾಪ್ಸಿಕಮ್ ಶುರು ಮಾಡಿ? ನಾವು ಕ್ಯಾಪ್ಸಿಕಮ್ 2015 ಹಾಕಿದ್ವಿ, ಮತ್ತೆ ಬ್ರೇಕ್ ಮಾಡಿದ್ದೀವಿ. ಈಗ 3 ವರ್ಷದಿಂದ ಮತ್ತೆ ಕಂಟಿನ್ಯೂಸ್ ಬೆಳೀತಾ ಇದ್ದೀವಿ. ಆಗ ವಾಟರ್ ಪ್ರಾಬ್ಲಮ್ ಆಗಿ ಬ್ರೇಕ್ ಮಾಡಿದ್ದೀವಿ. ಈಗ ಮತ್ತೆ ಎಲ್ಲ KCVಯಲ್ಲಿ ನೀರು ಬಂದಮೇಲೆ ಮಳೆ ಒಂದು ಸ್ವಲ್ಪ ಆದಮೇಲೆ ಕೆರೆಗಳಿಗೆಲ್ಲ ನೀರು ಬಂದಮೇಲೆ ಕಂಟಿನ್ಯೂಸ್ ಆಗಿ ಈಗ ಕ್ಯಾಪ್ಸಿಕಮು ಟೊಮೊಟೊ ಬೆಳೀತಾ ಇದ್ದೀವಿ. ಟೊಮೊಟೊ ಜಾಸ್ತಿ ಬೆಳಿತೀವಿ, ಕ್ಯಾಪ್ಸಿಕಮ್ನು 1 ಎಕರೆ 2 ಎಕರೆ ಅಷ್ಟೇ ಬೆಳೀತಾ ಇದ್ದೀವಿ. ವರ್ಷಕ್ಕೊಂದ್ಸರಿ ಕ್ಯಾಪ್ಸಿಕಮ್ ಬೆಳಿತೀವಿ. ನಮಗೆ ಮಿನಿಮಮ್ ಒಂದು 6 ತಿಂಗಳು ಕ್ರಾಪ್ ಬರುತ್ತೆ. ಇದು 2 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಕ್ರಾಪು. 6 ತಿಂಗಳು ಕ್ರಾಪ್ ಸಿಗುತ್ತೆ ನಮಗೆ. ಕ್ಯಾಪ್ಸಿಕಮ್ ಇದುವರೆಗೂ ನಮಗೆ ಲಾಸ್ ಅನ್ನೋದಾಗಿಲ್ಲ. ಬಟ್ ರೈತರಿಗೆ ಮುಖ್ಯವಾಗಿ ಇದರಲ್ಲಿ ಪೇಷನ್ಸ್ ಬೇಕು. ಯಾಕಂದರೆ ಕ್ಯಾಪ್ಸಿಕಮ್ ಟೊಮೊಟೊ ಥರ ಅಲ್ಲ. ಟೊಮೊಟೊ 1-1.5 ತಿಂಗಳಲ್ಲಿ ರೇಟ್ ಸಿಕ್ಕರೆ ದುಡ್ಡು ಆಗಿಬಿಡುತ್ತೆ, ರೇಟ್ ಇಲ್ಲ ಅಂದರೆ ಲಾಸ್ ಆಗಿಬಿಡುತ್ತೆ. ಕ್ಯಾಪ್ಸಿಕಮ್ ಹಂಗಲ್ಲ, ಇದು ಖಂಡಿತ ದುಡ್ಡು ಆಗೇ ಆಗುತ್ತೆ. ಲಾಸ್ ಅನ್ನೋ ಪ್ರಶ್ನೆನೇ ಬರೋಲ್ಲ ಕ್ಯಾಪ್ಸಿಕಮಲ್ಲಿ. ಇದನ್ನು ರೈತರಿಗೆ ಪೇಷನ್ಸ್ ಅನ್ನೋದಿರಬೇಕು. ಈಗ ಒಂದ್ಸಲಿ ರೇಟ್ ಬಿದ್ದು ಒಂದು 10 ರೂಪಾಯಿ 15 ರೂಪಾಯಿಗೆ ಬಂದುಬಿಡುತ್ತೆ ರೇಟು. ರೈತರಾಗ ಪೇಷನ್ಸ್ ಕಳ್ಕೊಂಡು ಏನು ಮಾಡ್ತಾರೆ, ಸ್ಪ್ರೇ ಮಾಡೋದು ನಿಲ್ಲಿಸ್ಬಿಡ್ತಾರೆ. ಈಗ 4 ದಿವಸ 5 ದಿವಸಕ್ಕೊಂದು ಸ್ಪ್ರೇ ಮಾಡೋದನ್ನು 10-12 ದಿವಸ ಸ್ಪ್ರೇ ಮಾಡಿದ್ದೀವಿ ಅಂದರೆ ಯಾವುದೇ ಕಾರಣಕ್ಕೂ ತೋಟ ನಿಲ್ಲಲ್ಲ. ಕಂಟಿನ್ಯೂಸ್ ರೇಟ್ ಇರಲಿ ಇಲ್ಲದೇ ಇರಲಿ 4 ದಿವಸಕ್ಕೊಂದು ಸರಿ ಸ್ಪ್ರೇ ಹೋಗಲೇಬೇಕಿದು. ಸರ್ ಇದು ಯಾವ ವೆರೈಟಿ, ಯಾವ ತಿಂಗಳಲ್ಲಿ ಸಸಿ ನೆಟ್ಟದು ಸರ್? ಇದು ಮಾರ್ಚ್ 20ನೇ ತಾರೀಕು ಹಾಕಿರೋದು. ಇದು ರಿಜ್ವಾನ್ ಅಂತ. ರಿಜ್ವಾನಲ್ಲಿ ಇನ್ಸ್ಪಿರೇಷನು ಮತ್ತು ಬಚಟ. ಇದು ಇವಾಗ ನಾವು ನೋಡ್ತಾ ಇದ್ದೀರಲ್ಲ, ಇದು ಇನ್ಸ್ಪಿರೇಷನ್. ಇದು ರೆಡ್ ಕಲರ್ ಬರುತ್ತೆ. ಇದು ಆ ಕಡೆ ಇನ್ನೊಂದು ಕಡೆ ಹಾಕಿರೋದು ಆ ಸೈಡ್ ಇದೆ, ಅದು ಬಂದು ಎಲ್ಲೋ ಬಚಟ ಅಂತ. ರಿಜ್ವಾನ್ ಕಂಪ್ನಿದು ತುಂಬ ಚೆನ್ನಾಗಿದೆ. ಈ ವೆರೈಟಿನೇ ಆಯ್ಕೆ ಮಾಡೋದಕ್ಕೆ ಏನು ಪ್ರಮುಖ ಕಾರಣ ಸರ್? ಇದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಇದಕ್ಕೆ. ಬೇರೆದು ಎಲ್ಲ ಮಾಡಿದ್ದೀವಿ ನಾವು, ಬೇರೆದು ಎಲ್ಲ ಇಳುವರಿ ಬರುತ್ತೆ, ಬರಲ್ಲ ಅಂತಲ್ಲ. ಬಟ್ಟು ಟ್ರಿಪ್ಸು
ಎಲ್ಲ ಬಂದಾಗ ಇದು ಬೇಗನೆ ಕಂಟ್ರೋಲ್ ಬರುತ್ತೆ, ಮತ್ತು ನಾವು ಔಷಧಿ ಹೊಡೆದಾಗ ಬೇಗನೆ ಕಂಟ್ರೋಲ್ ಬರುತ್ತೆ. ಬೇರೆ ಇದು ಕಂಟ್ರೋಲ್ ಬರ್ತಾ ಇಲ್ಲ. ಕೆಲವು ತಳಿಗಳು ಹಾಕಿದ್ದೀವಿ, ಕಂಟ್ರೋಲ್ ಬರಲಿಲ್ಲ. ಅದು ರಿಜ್ವಾನ್ ಬಿಟ್ಟು ಬೇರೆ ಯಾವುದೂ ನಾವು ಬೆಳೆಯಲ್ಲ ಇನ್ನು ಮುಂದೆ, ಆ ಥರ ಡಿಸೈಡ್ ಆಗಿಬಿಟ್ಟಿದ್ವಿ. ಯಾಕಂದರೆ ಅಷ್ಟು ಚೆನ್ನಾಗಿ ಬರ್ತಾಯಿದೆ ರಿಜ್ವಾನ್. ಈಗ ಇದು ರೆಡ್ಡು ಅದು ಎಲ್ಲೋ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಹೋದ ಸರಿ ಎಲ್ಲ ರೆಡ್ ಕಿತ್ವಿ, ಒಳ್ಳೆ ರೇಟ್ ಇತ್ತು. ಇವಾಗ ಗ್ರೀನ್ ಪಿಕ್ಕಿಂಗೇ ಮಾಡ್ತಾಯಿದ್ದೀವಿ. ಇದುವರೆಗೂ ರೆಡ್ಡಿಗೆ ಬಿಟ್ಟಿಲ್ಲ ಇದನ್ನು. ಇದುವರೆಗೂ ಒಂದು 15 ಟನ್ ಕಾಯಿ ಬಂದಿದೆ. 5 ಕಟ್ಟಿಂಗಲ್ಲಿ 15 ಟನ್ ಕಾಯಿ ಬಂತು. ಎವ್ರಿ 10 ಡೇಸ್ ಒಂದು ಪಿಕ್ ಮಾಡ್ತೀವಿ. 8 ಡೇಸ್ 10 ಡೇಸ್ ಮಿನಿಮಮ್ 10 ಡೇಸ್ ತೊಗೊಂಬಿಡ್ತದೆ. 10 ಡೇಸ್ ಆದಮೇಲೆ ಕಾಯಿ ಟೈಟ್ ಬರೋದು. ಆಗ ಪಿಕ್ ಮಾಡ್ತಾಯಿದ್ದೀವಿ. ಒಂದು 6 ಕಟ್ಟಿಂಗ್ ಆಗಿದೆ. ಒಂದು 6.5 ಲಕ್ಷ ದುಡ್ಡು ಬಂದಿದೆ. ಇದಕ್ಕೆ ಇನ್ವೆಸ್ಟ್ಮೆಂಟ್ ಬಂದು ಒಂದು 3.5 ಲಕ್ಷ ಆಗಿದೆ. ಇದಕ್ಕೆ ಈ ಸರಿ ಇನ್ವೆಸ್ಟ್ಮೆಂಟ್ ಕಡಿಮೆನೇ ಬಿತ್ತು. ಯಾಕಂದರೆ ನಮ್ಮದೇ ನರ್ಸರಿ ಇದೆ, ಚಿರಾಯಿ ಹೈಟೆಕ್ ನರ್ಸರಿ ಅಂತ. ಅದು ದೊಡ್ಡಸ್ನೂರು ಗೇಟಲ್ಲಿದೆ, ಶ್ರೀನಿವಾಸಪುರ ಹತ್ರ ಬರುತ್ತೆ. ಸಸಿ ನಾವೇ ಹಾಕ್ಕೊಂಡ್ವಿ. ಮೆಸ್ ಹಳೇದಿತ್ತು, ಕಡ್ಡಿನೂ ನಮ್ಮ ಸ್ವಂತನೇ ಇತ್ತು ಕಡ್ಡಿ. ಅದರಿಂದನೂ ಖರ್ಚು ಕಡಿಮೆ ಆಯಿತು. ಹೊಸ್ದಾಗಿ ಮಾಡಬೇಕಾದ್ರೆ 5 ಲಕ್ಷ ಬರ್ತದೆ. ಶಾಂಪಲ್ ಒಳಗಡೆ ಈ ಥರ ನೆಟ್ ಹಾಕಿ ಮಾಡಬೇಕಂದ್ರೆ 5 ಲಕ್ಷ, ಆಮೇಲೆ ಮೇಂಟೆನೆನ್ಸ್ ಎಲ್ಲ ಸೇರಿ ಒಂದು 8 ಲಕ್ಷವರೆಗೂ ಹೋಗ್ತದೆ. ನಾವು ಮಿನಿಮಮ್ 50 ಟನ್ ಗ್ಯಾರಂಟಿ ತೆಗಿಬೋದು. ಏನೋ 1 ಎಕರೆಯಲ್ಲಿ ಮಿನಿಮಮ್ 50 ಟನ್ ತೆಗಿಬೋದು. ಈಗ ನೆಕ್ಸ್ಟ್ ಇಯರಿಂದ ಇದರಲ್ಲೇ ರಿಜ್ವಾನ್ ಅವ್ರದ್ದೇ ಮಚಿಲಿ ಹಾಕೋಣ ಅಂತಿದ್ದೀನಿ. ಆ್ಯಕ್ಚುಲಿ ನಾವು ಕಲರ್ ಪ್ಲ್ಯಾನ್ ಮಾಡಿದ್ದೇನೆ, ಹಾಕಿದ್ದು ಕಲರ್ಗೆ ಬೀಳಲಿಲ್ಲ, ಮಳೆಗಳು ಜಾಸ್ತಿ ಆಗೋ ಚಾನ್ಸ್ ಇದೆ ಅಂತೇಳಿ. ಮಳೆಗಳು ಬಿದ್ದರೆ ಆಂಥ್ರಾಕ್ನೋಸು ಎಲ್ಲ ಡ್ಯಾಮೇಜ್ ಆಗುತ್ತೆ ಗಿಡ. ಅದರಿಂದನೂ ಕಲರ್ಗೆ ಬಿಟ್ಟಿಲ್ಲ ನಾವು. ಸೊ ಇದು ಒಟ್ಟು 1 ಎಕರೆಯಲ್ಲಿ ಎಷ್ಟು ಸಸಿ ಕೂತಿದೆ ಸರ್? ಈಗ 11,000 ಸಸಿ ಕೂತಿದೆ ಇದರಲ್ಲಿ. ಯಾವ ಥರ ಡಿಸ್ಟೆನ್ಸಿಂಗ್ ಮಾಡ್ಕೊಂಡಿದೆ ಸರ್? ಡಿಸ್ಟೆನ್ಸು ಡಬಲ್ ಲೈನ್ ಮಾಡಿದ್ದೀವಿ, ಜಿಗ್ಜಾಗು. 1.25 ಅಡಿಗೆ ಜಿಗ್ಜಾಗ್ ಮಾಡಿದ್ದೀವಿ. ನೋಡಿ ಈ ರೀತಿ 1.25 1.5 ಅಡಿಗೆ ಜಿಗ್ಜಾಗ್ ಬಂದಿದೆ. ಅಂತರ ಎಷ್ಟಿದೆ ಸರ್ ಒಂದು ಸಾಲಿಂದ ಸಾಲಿಗೆ 5 ಅಡಿ ಇದೆ. ಈ ಬೆಡ್ಡಿಂದ ಆ ಬೆಡ್ಡು ಸೆಂಟ್ರಿಗೆ ಸರಿಸುಮಾರು ಕರೆಕ್ಟಾಗಿ 5 ಅಡಿನೇ ಬರೋದು. ಎಕ್ಸಾಕ್ಟ್ 5 ಅಡಿ ಬರುತ್ತೆ ಸರ್. ನೀವು ನೋಡಿರೋ ಪ್ರಕಾರ ಪಾಲಿ ಹೌಸ್ಗೂ ನೆಟ್ ಹೌಸ್ಗೂ ವ್ಯತ್ಯಾಸ ಏನು ಸರ್? ಪಾಲಿ ಹೌಸಲ್ಲಿ ಇದಕ್ಕಿಂತ ಕ್ವಾಲಿಟಿ ಬರುತ್ತೆ ಕಾಯಿ. ಮಳೆ ಬಂದಾಗೆಲ್ಲನೂ ಬೆಸ್ಟ್ ಇರ್ತದೆ ಕ್ವಾಲಿಟಿ ಅದು. ಇದರಲ್ಲಿ ಮಳೆ ಬಿದ್ದಾಗೆಲ್ಲ ಸ್ವಲ್ಪ ಆಂಥ್ರಾಕ್ನೋಸು, ಸ್ವಲ್ಪ ಕಾಯಿ ಟಚ್ ಎಲ್ಲ ಬರುತ್ತೆ ನೆಟ್ಟಲ್ಲಿ. ಆದರೆ ಇಳುವರಿ ಲೆಕ್ಕಕ್ಕೆ ಹೋದಾಗ ಪಾಲಿ ಹೌಸ್ಗಿಂತ ನೆಟ್ ಹೌಸ್ ಬೆಸ್ಟ್ ಇದೆ. ಡಬ್ಬಲ್ ತ್ರಿಬ್ಬಲ್ ಇದೆ ನೆಟ್ ಹೌಸ್. ಪಾಲಿ ಹೌಸಲ್ಲಿ ಬೆಳ್ಕೊಂಡು ಹೋಗ್ತದೆ ಜಾಸ್ತಿ. ಅದನ್ನು ಕಂಟ್ರೋಲ್ ಮಾಡೋದೇ ಕಷ್ಟ ಬೆಳೆಯೋದನ್ನು. ಸೊ ಈಗ ಪಾಲಿ ಹೌಸಲ್ಲಿ ಟೆಂಪರೇಚರ್ ಮೇಂಟೈನ್ ಆಗುತ್ತೆ, ಒಂದು ಸ್ಟೇಬಲ್ ಆಗಿದೆ. ಹೌದೌದು. ಈಗ ನೆಟ್ ಹೌಸಲ್ಲಿ ಯಾವ ಥರ ಟೆಂಪರೇಚರ್ ಮೇಂಟೈನ್ ಆಗುತ್ತೆ? ಈಗ ಅಲ್ಲಿ ಟೆಂಪ್ರೇಚರ್ದೆಲ್ಲ ಹಾಕಿದ್ದೀವಿ. ನೆಟ್ ಹೌಸಲ್ಲಿ ಪರವಾಗಿಲ್ಲ. ಮಳೆ ಒಂದು ಹೆವಿ ಇಲ್ಲ ಅಂತಂದರೆ ನೆಟ್ ಹೌಸಲ್ಲೇ ಸಮಸ್ಯೆ ಆಗಲ್ಲ. ಹೆವಿ ಕಂಟಿನ್ಯೂಸು ಒಂದು 10 ಡೇಸು 15 ಡೇಸ್ ಮಳೆ ಬಿದ್ದಾಗ ಡ್ಯಾಮೇಜ್ ಆಗೇ ಆಗುತ್ತೆ. ನೆಟ್ ಹೌಸಲ್ಲಿ ಸ್ವಲ್ಪ ತೇವ ಜಾಸ್ತಿ ಆಗುತ್ತೆ, ಡೈ ಬ್ಯಾಕ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಗಿಡದಲ್ಲಿ. ಅಂದರೆ ಗಿಡ ಸಾಯೋದೆಲ್ಲ ತೇವ ಜಾಸ್ತಿ ಆಗಿ, ವಾಟರ್ ಸ್ಟ್ರೆಸ್ ಜಾಸ್ತಿ ಆಗಿ ಗಿಡ ಸಾಯೋದೆಲ್ಲ ಆಗುತ್ತೆ ನೆಟ್ ಹೌಸಲ್ಲಿ. ಬಟ್ ಇಳುವರಿ ಲೆಕ್ಕಕ್ಕೆ ಹೋದರೆ ನಂಬರ್ 1. ನಮ್ಮ ಕೋಲಾರ ವೆದರ್ಗೆ ನಮಗೆ ಮಳೆಗಳು ಬರೋದು ಜುಲೈ ಆಗಸ್ಟ್ ಮೇಲೇ ಹೆಚ್ಚಿಗೆ ಬರೋದು. ಆಗಸ್ಟಿಂದನೇ ಹೆಚ್ಚಿಗೆ ಬೀಳೋದಲ್ವಾ. ಆರಾಮಾಗಿ ಇದನ್ನು ಜನವರಿ ಫೆಬ್ರವರಿ ಮಾರ್ಚಲ್ಲಿ ಹಾಕ್ಕೊಂಡು ಒಂದು 3 ತಿಂಗಳು ಒಳ್ಳೆ ಕಟಿಂಗ್ ತೊಗೋಬೋದು. ನನ್ನ ಲೆಕ್ಕದಲ್ಲಿ ಇದು ನಮಗೆ ಈಗ ಅಕ್ಟೋಬರ್ ನವಂಬರ್ವರೆಗೂ ಬಂದೇ ಬರ್ತದೆ. ಈಗ ಮಾರ್ಚಲ್ಲಿ ಹಾಕಿರೋದು ನವಂಬರ್ವರೆಗೂ ಪಕ್ಕ ಬಂದೇ ಬರ್ತದೆ. ಇದು ಸ್ವಲ್ಪ ರೆಡ್ ವೆರೈಟಿ, ಸ್ವಲ್ಪ ಹೈಟ್ ಬೆಳೆದಿದೆ. ಆ ಕಡೆ ಬಚಾಟ ಅಷ್ಟು ಹೈಟ್ ಬೆಳೆದಿಲ್ಲ ಅದೆಲ್ಲ ಇದಕ್ಕಿಂತ ಇನ್ನೂ 2 ಅಡಿ 2.5 ಅಡಿ ಕಡಿಮೆ ಇದೆ ಅದು ಬೆಳವಣಿಗೆ. ಈ ಸ್ವಲ್ಪ ರೆಡ್ ಬೆಳೀತದೆ. ಮತ್ತು ಗ್ರೋತ್ ರೆಗ್ಯುಲೇಟರ್ ಎಲ್ಲ ಸ್ಪ್ರೇ ಮಾಡ್ತೀವಿ ಇದಕ್ಕೆ. ಬಟ್ ನಾನು ಇದುವರೆಗೂ ಒಂದೇ ಸರಿ ಮೊನ್ನೆ ಸ್ಪ್ರೇ ಮಾಡಿದೆ. ಇನ್ನೂ ಮುಂಚೆ ಇನ್ನೊಂದು 2 ಸರಿ ಹೊಡೆದಿದ್ರೆ ಇನ್ನು ಸ್ವಲ್ಪ ಗ್ರೋತ್ ಕಡಿಮೆ ಆಗ್ತಾಯಿತ್ತು. ಗ್ರೋತ್ ರೆಗ್ಯುಲೇಟರ್ ಹೊಡಿತೀವಿ, ಗ್ರೋತ್ ಜಾಸ್ತಿ ಬರ್ದಿರ. ಅಂದರೆ ಇಂಟರ್ನೋಟ್ಸ್ ಇದೆಯಲ್ವಾ, ಇದೆಲ್ಲ ದೂರ ಹೋಗ್ಬಿಡ್ತದೆ. ಆ ಇಂಟರ್ನೋಟ್ಸ್ ಹತ್ರ ಬರೋದಕ್ಕೆ ಗ್ರೋತ್ ರೆಗ್ಯುಲೇಟರ್ನ ಹೊಡಿತೀವಿ. ಅದೇ ಟಬೋಲಿ ಅಂತ ಹೊಡಿತೀವಿ, ಲಿಯೋಚಿನ್ ಅಂತ ಅದನ್ನು ಯೂಸ್ ಮಾಡ್ತೀವಿ ನಾವು. ಸುಮಾರನ್ನು ಯೂಸ್ ಮಾಡ್ತಾಯಿದ್ದೀವಿ. ಸೊ ಇದರಲ್ಲಿ ಯಾವ ಥರ ರೋಗಗಳು ಬರುತ್ತೆ, ಅದನ್ನು ಹೇಗೆ ತಡಿತೀವಿ? ಇದಕ್ಕೆ ಮೇಯ್ನ್ ಬರೋದು ಟ್ರಿಪ್ಸು ತುಂಬಾ ಕಾಟ ಕೊಡ್ತದೆ ಇದಕ್ಕೆ. ಅದರಲ್ಲಿ ಬ್ಲ್ಯಾಕ್ ಟ್ರಿಪ್ಸು, ಸುಮಾರು ವೆರೈಟಿ ಟ್ರಿಪ್ಸ್ ಇದೆ. ಮತ್ತು ರೆಡ್ ಮೈಟ್ಸ್ ಬರುತ್ತೆ. ಮತ್ತು ಇದಕ್ಕೆ ಬೂದಿ ರೋಗ ಬರುತ್ತೆ. ಬೂದಿ ರೋಗ ಅಂತೂ ಇದಕ್ಕಿನ್ನ ಯಾವುದು ಈ ರೆಡ್ ಇದು ಇನ್ಸ್ಪಿರೇಷನ್ಗಿಂತ ಬಚೆಟಾಗಿ ಬೂದಿ ರೋಗ ಜಾಸ್ತಿ ಬರ್ತದೆ. ಬೂದಿ ರೋಗ ಎಲ್ಲ ಕಂಟ್ರೋಲ್ ಮಾಡ್ಬೋದು. ಅಮಿಸ್ಟಾರ್ ಹೊಡಿತೀವಿ, ಅದಕ್ಕೆ ಸ್ಪ್ರೇ ಮಾಡ್ತೀವಿ ಬೂದಿ ರೋಗಕ್ಕೆ. ಲೂನಾ ಎಕ್ಸ್ಪೀರಿಯನ್ಸು, ಡೊಮಾರ್ಕೋ, ಮೇರಿವಾನು ಎಲ್ಲ ಸ್ಪ್ರೇ ಮಾಡಿ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತೀವಿ. ಟ್ರಿಪ್ಸನ್ನು ಕಂಟ್ರೋಲ್ ಮಾಡೋದೇ ಇದರಲ್ಲಿ ಮುಖ್ಯವಾದ ಸಮಸ್ಯೆ ಅಂತಂದರೆ. ಅಂದರೆ 4 ದಿವಸಕ್ಕೆ ಒಂದು ಸ್ಪ್ರೇ ಕೊಡಲೇಬೇಕು ಕಂಪಲ್ಸರಿ. ಕ್ಯಾಪ್ಸಿಕಮ್ ಯಾರೇ ಉಳ್ಳಿ ಎವರಿ 4 ಡೇಸ್ ಗ್ಯಾಪ್ ಬಿಟ್ಟು 5 ಡೇಸ್ 5th ಡೇ ಇಲ್ಲ 3 ಡೇಸ್ ಬಿಟ್ಟು 4th ಡೇ ಹೋಗಲೇಬೇಕು. ನಾವು 10-12 ದಿವಸ ಬಿಟ್ಟಿದ್ದೀವಿ ಅಂದರೆ ಶ್ಯೂರ್ ನಾವು ತೋಟ ಕಳ್ಕೊಳ್ಳೋದು ಗ್ಯಾರಂಟಿ. ಇದು ಟೊಮೊಟೊ ಥರ ಅಲ್ಲ. ಟೊಮೊಟೊಗಾದರೆ ಸಮ್ಮರಲ್ಲಂತೂ 10-12 ದಿವಸಕ್ಕೆ ಔಷಧಿ ಹೊಡೆದ್ರು ಏನೂ ಆಗೋಲ್ಲ. ಇದು ತಡೆಯಲ್ಲ. ಇದು ಕ್ಯಾಪ್ಸಿಕಮು ನೆಟ್ಟಲ್ಲಿರಲಿ ಪಾಲಿ ಹೌಸಲ್ಲಿರಲಿ 4 to 5 ಡೇಸ್ಗೆ ಒಂದು ಸ್ಪ್ರೇ ಹೋಗಲೇಬೇಕು. ನಾವು ಇದುವರೆಗೂ ಮಾರ್ಚ್ 20 ಉಳಿರೋದು, ಇವತ್ತು ಜುಲೈ 14 ಅಲ್ವಾ? ಇಷ್ಟು ದಿವಸ ಆಗಿದೆ. ಅಂದರೆ ಸುಮಾರು ಮಾರ್ಚ್ ಅಂದರೆ ಏಪ್ರಿಲು ಮೇ ಜೂನ್ ಜುಲೈ 4 ತಿಂಗಳಾಗಿದೆ. 4 ತಿಂಗಳಲ್ಲಿ ಇದುವರೆಗೂ 27 ಸ್ಪ್ರೇ ಕೊಟ್ಟಿದ್ದೀವಿ ನಾವು ಇದಕ್ಕೆ.
110 ದಿನದಲ್ಲಿ 22 27 ಸ್ಪ್ರೇ ಹೋಗಿದೆ. ಇವತ್ತು ಹೊಡೆದ್ರು, ಬೆಳಿಗ್ಗೆ ಹೊಡೆದು ಸ್ಪ್ರೇ ಮಾಡಿದ್ದಾರೆ. ಇವತ್ತು ಜಂಪು, ಸೋಲಮಾನು, ನೀಮಾಯಿಲ್ ಹೊಡೆದಿದ್ದಾರೆ. 27 ಸ್ಪ್ರೇ ಹೋಗಿದೆ. ಬಟ್ಟು ರೈತರಿಗೆ ಮಿನಿಮಮ್ 40 ರೂಪಾಯಿ ಹೋದರೆ ಒಳ್ಳೆ ಲಾಭ ಬರ್ತದೆ. ಕ್ಯಾಪ್ಸಿಕಮ್ 10-20 ಎಲ್ಲ ಹೋದರೆ ಯಾವ ರೈತರಿಗೂ ಅಸಲು ಬರಲ್ಲ, ಅದಂತೂ ಖಂಡಿತ ಬರಲ್ಲ ಅಸಲು. ಮಿನಿಮಮ್ ಅದೇ ಹೋಗುತ್ತೆ. ಈಗ ನಾವು ನೋಡ್ದಂಗೆ ಮೇ, ಜೂನ್, ಜುಲೈ, ಆಗಸ್ಟಲ್ಲಿ 40+ ಇದ್ದೇ ಇರುತ್ತೆ. ನಾವು ಇದುವರೆಗೂ ಮೊನ್ನೆ ಒಂದು ಸರಿ 36 ಕೊಟ್ಟು ಅಷ್ಟೇ, 65 ಕೊಟ್ಟಿವಿ ಒಂದು ದಿವಸ 55 ಕೊಟ್ವಿ. 40+ಅಲ್ಲೇ ಮಾರಿದ್ದೀವಿ. ಒಂದು ದಿವಸ ಮಾತ್ರ 36 ರೂಪಾಯಿ ಮಾರಿದ್ದೀವಿ ಅಷ್ಟೇ ಇದನ್ನು. ಸರ್, ಇನ್ನು ಇಳುವರಿ ಎಲ್ಲ ತೊಗೋಬೇಕು ಅಂದರೆ ವಾಟರ್ ಸಾಲ್ಯುಬಲ್ಸ್ ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಹೌದೌದು, ಖಂಡಿತ. ಸಾಲ್ಯುಬಲ್ಸ್ ಎಷ್ಟು ದಿನಕ್ಕೆ ಒಂದ್ಸಲಿ ಕೊಡ್ತೀರಾ, ಏನೇನು ಕೊಡ್ತೀರಾ ಸರ್? ನಾವು ವಾಟರ್ ಸಾಲ್ಯುಬಲ್ ಬಂದು 2 ಡೇಸ್ ಬಿಟ್ಟು 3 ಡೇಸ್ಗೆ ಒಂದು ಸರಿ ಕೊಡ್ತಾ ಇರ್ತೀವಿ. 037 ಕೊಡ್ತೀವಿ, ಒಳಗ್ರೋದದು ಚೆನ್ನಾಗಿ ಕೆಲಸ ಮಾಡುತ್ತೆ. KMS ಕೊಡ್ತೀವಿ. ಮತ್ತು 13045 ಕಡಿಮೆ ಕೊಡ್ತೀವಿ. ಇದಕ್ಕೆ ಆದಷ್ಟು ಕ್ಯಾಪ್ಸಿಕಮ್ಗೆ ನೈಟ್ರೋಜನ್ ಕಡಿಮೆ ಕೊಡಬೇಕು. ನೈಟ್ರೋಜನ್ ಕೊಟ್ಬಿಟ್ರೆ ಬೆಳೆದ್ಬಿಡುತ್ತೆ ಅಷ್ಟೇ, ಗಿಡ ಬೇಗ ಬೆಳವಣಿಗೆ ಆಗಿಬಿಡುತ್ತೆ, ನಮಗೆ ಇಳುವರಿ ಕಡಿಮೆ ಆಗಿಬಿಡ್ತದೆ. ನೈಟ್ರೋಜನ್ ಸಾಧ್ಯ ಆದಷ್ಟು ಕಡಿಮೆ ಕೊಡಬೇಕು. ಇದಕ್ಕೆ ಕೊಟ್ಟಿಗೆ ಗೊಬ್ಬರ 15 ಲೋಡ್ ಹಾಕಿದ್ವಿ ನಾವು. 1 ಎಕರೆ ಇದೆ, 15 ಲೋಡ್ ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ. ಮತ್ತು 10-26 ಭೂಮಿಗೇನು ಹಾಕಿರಲಿಲ್ಲ ನಾವು. ಮತ್ತು ಗಾತ್ ಹಾಕಿ ಒಂದು 10-26 ಒಂದು 6 ಮೂಟೆ ಹಾಕಿದ್ವಿ ಅಷ್ಟೇ. ಸರ್, ಇದು 1 ಎಕರೆ ಆಗಿರೋದ್ರಿಂದ ಪ್ರತಿ ವರ್ಷ ಇದರಲ್ಲಿ ಕ್ಯಾಪ್ಸಿಕಮ್ ಬೆಳೆಯೋದ್ರಿಂದ ಇದು ಭೂಮಿಯ ತತ್ವ ಕಳ್ಕೊಳ್ಳುತ್ತಾ ಹೇಗೆ ಸರ್? ಖಂಡಿತ ಆಗುತ್ತೆ. ಅದರಿಂದ ಕ್ರಾಪ್ ರೊಟೇಷನ್ ಮಾಡ್ತೀವಿ ನಾವೀಗ. ಈ ಕ್ಯಾಪ್ಸಿಕಮ್ ಆದ ತಕ್ಷಣ ನಾವು ಇದಕ್ಕೇನು ಮಾಡ್ತೀವಿ, ಚೆಂಡು ಹೂವು ಹಾಕ್ತೀವಿ. ಚೆಂಡು ಹೂವು ಹಾಕಿರೋದ್ರಿಂದನೂ ಈ ಥರ ಬೆಳೆ ಚೆನ್ನಾಗಿ ಬಂದಿದೆ ಈ ಸರಿ. ಚೆಂಡು ಹೂವು ಹಾಕ್ಬಿಟ್ರೆ ಅಂತೂ ಭಾರಿ ಚೆನ್ನಾಗಿ ಬರುತ್ತೆ ಕ್ಯಾಪ್ಸಿಕಮ್ಮು. ಚೆಂಡು ಹೂವು ಹಾಕ್ತೀವಿ. ಈಗ ನವಂಬರು ಒಳಗಡೆ ಇದು ಮುಗೀತದೆ. ಅವಾಗ ಚೆಂಡು ಹೂವು ಹಾಕ್ಬಿಟ್ಟು ಫೆಬ್ರವರಿವರೆಗೂ ಚೆಂಡು ಹೂವು ರೇಟ್ ಇದ್ದರೆ ಅವಾಗ ಅದರಲ್ಲೂ ದುಡ್ಡು ಚೆನ್ನಾಗಾಗುತ್ತೆ. ಇನ್ವೆಸ್ಟ್ಮೆಂಟ್ ಇರಲ್ಲ ಅದರಲ್ಲಿ, ಬರೀ ನಾರ್ಗಷ್ಟೇ ದುಡ್ಡು ಕೊಡ್ತೀವಿ. ಈ ಚೆಂಡು ಹೂವು ಈಗ ಒಂದು 11,000 ಸಸಿ ಅಂತಂದರೆ, 11-12 ಸಸಿ ಅಂದರೆ ಸಸಿಗೆ ಒಂದು 25-30 ಸಾವಿರ ಆಗುತ್ತೆ. ಅದು 2-2.5 ರೂಪಾಯಿ ಬೀಳುತ್ತೆ ಸಸಿ. ಜೊತೆಗೆ ಇನ್ನೊಂದು 20-30 ಖರ್ಚು. ನಮಗೆ ಏನು ಒಂದು ಕಟ್ಟಿಂಗಲ್ಲಿ ಬಂದುಬಿಡುತ್ತೆ ಅಷ್ಟು ದುಡ್ಡು. ನ್ಯೂ ಇಯರ್ ಸಿಗುತ್ತೆ, ಏಕಾದಶಿ ಎಲ್ಲ ಸಿಗುತ್ತೆ, ಮತ್ತು ಸಂಕ್ರಾಂತಿ ಸಿಗುತ್ತೆ ಚೆಂಡು ಹೂಕ್ಕೆ. ಅವಾಗೆಲ್ಲ ಒಳ್ಳೆ ದುಡ್ಡು ಆಗುತ್ತೆ ನಮಗೆ. ಲಾಸ್ ಏನು ಬರಲ್ಲ. ಮತ್ತು ಗೊಬ್ಬರ ತುಂಬ ಚೆನ್ನಾಗಾಗುತ್ತದು. ಆ ಹ್ಯೂಮಸ್ ಅನ್ನೋದು ರೋಟ್ರ್ ಹಾಕ್ಬಿಟ್ಟಿದ್ದೀವಿ ಅಂತಂದರೆ ಭೂಮಿಯಲ್ಲಿ ಹ್ಯೂಮಸ್ ಡೆವಲಪ್ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಾಗುತ್ತೆ. ಇದೇ ಪೇಪರ್ಗೆ ಹಾಕ್ತೀರಾ ಅಥವಾ ಪೇಪರ್ ಚೇಂಜ್ ಮಾಡಿ? ಇಲ್ಲ, ಇದೇ ಪೇಪರ್ಗೆ ಹಾಕ್ತೀವಿ ನಾವು. ಚೆಂಡು ಹೂವು ಇದೇ ಪೇಪರ್ ಮೇಲೆ ಉಳ್ಬಿಡ್ತೀವಿ. ಖರ್ಚೇನಿರೋದಿಲ್ಲ. ಮೆಸ್ಸು ಹೀಗೆ ಇರ್ತದೆ. ಅಕಸ್ಮಾತ್ ಮಳೆ ಗಿಳೆ ಜಾಸ್ತಿ ಆದರೆ ಮೆಸ್ಸು ಚೆಂಡು ಹೂವು ಹಾಕಿದಾಗ ಬಿಚ್ಚಿಬಿಡ್ತೀವಿ. ಮೆಸ್ ಮಾತ್ರ ಬಿಚ್ತೀವಿ. ಮತ್ತು ಎಲ್ಲನೂ ಕಡ್ಡಿ ಎಲ್ಲ ಕಿತ್ಬಿಟ್ಟು ರೋಟ್ ಹೊಡೆದ್ಬಿಡ್ತೀವಿ ಹಾಗೇನೆ ಅದನ್ನು. ಏನು ನಾವು ನೆಕ್ಸ್ಟ್ ಇಯರ್ ಕ್ಯಾಪ್ಸಿಕಮ್ ಮಾಡೋವಾಗ. ಇದು ಕ್ಯಾಪ್ಸಿಕಮ್ಗಂತಲೇ 2 ವರ್ಷದಿಂದ ಇಟ್ಟಿದ್ದೀನಿ. ಸಕ್ಸಸ್ ಆಗ್ತಾ ಇದೆ. ಚೆಂಡು ಹೂವು ಮತ್ತು ಕ್ರಾಪ್ ರೊಟೇಷನ್ ಮಾಡ್ತೀವಿ. ಖಂಡಿತ ನೆಕ್ಸ್ಟು ಚೆಂಡು ಹೂವು ಆಗದಿರೋ ಕ್ಯಾಪ್ಸಿಕಮ್ ಹಾಕಿದ್ದೀವಿ ಅಂದರೆ 100% ಬೆಳೆ ಚೆನ್ನಾಗಿ ಬರಲ್ಲ. ಕ್ರಾಪ್ ರೊಟೇಷನ್ ಮಾಡಲೇಬೇಕು. ಯಾವುದೇ ರೈತರಾಗಲಿ ಕ್ರಾಪ್ ರೊಟೇಷನ್ ಮಾಡಲೇಬೇಕು. ಇದು ನಮ್ಮದು ಈಗ ಬಂದು 11ನೇ ಬೆಳೆ ಇದ್ರೆ ಬೆಳೀತಾ ಇರೋದು ನಾವೀಗ. ಇದೇ ಪ್ಲಾಟಲ್ಲಿ 11ನೇ ಬೆಳೆ. 11ನೇ ಬೆಳೆ. ಬಟ್ ಕ್ಯಾಪ್ಸಿಕಮು 3ನೇ ಬೆಳೆ. ಇದು 3ನೇ ಬೆಳೆ. ಕ್ಯಾಪ್ಸಿಕಮ್ 3ನೇ ಬೆಳೆ. ಮುಂಚೆ ಎಲ್ಲ ಟೊಮೊಟೊ ಫುಲ್ಲು ಸೀಸನ್ನು ಆನ್ ಸೀಸನ್ ಕೂಡ ಕಂಟಿನ್ಯೂಸ್ ಬೆಳೆದಿದ್ದೀವಿ ಇದರಲ್ಲಿ. ಸರ್, ಇದರಲ್ಲಿ ಆವರೇಜ್ ರೇಟು ಎಷ್ಟಿರುತ್ತೆ? ಹೈಯೆಸ್ಟಿಂದ ಎಷ್ಟು ಹೋಗುತ್ತೆ? ಯಾವ ಸೀಸನಲ್ಲಿ ಉತ್ತಮ ರೇಟ್ ಸಿಗುತ್ತೆ ಸರ್? ಉತ್ತಮ ರೇಟ್ ಅಂತಂದರೆ ಇದು ನನ್ನ ಲೆಕ್ಕದಲ್ಲಿ ಮೇ, ಜೂನ್, ಜುಲೈ, ಆಗಸ್ಟ್ ಕ್ಯಾಪ್ಸಿಕಮ್. ಯಾಕಂದರೆ ಇದು ನಾವು ಮಾರ್ಚ್ 20 ಕೂಳಿದ್ದು. ಈ ಗಿಡ ನಾವು ಬೆಳೆಸಿರೋದು ಎಲ್ಲನೂ 35 ಡಿಗ್ರಿಯಿಂದ 39 ಡಿಗ್ರಿಯಲ್ಲೇ ಬೆಳೆಸಿರೋದು ಈ ಗಿಡನ. ಏನೋ ಶಾಂಪಲ್ವರೆಗೂ 2 ತಿಂಗಳಿಗೆ ಶಾಂಪಲ್ ಆಗಿರೋದು. ಇದು ಮೇ 20 ಮೇಲೆ ಶಾಂಪಲ್ ಆಗಿದೆ. 60-65 ದಿವಸಕ್ಕೆ ಶಾಂಪಲ್ ಆಗಿದೆ. ಅದುವರೆಗೂ ಗಿಡ ಫುಲ್ ಸ್ಟ್ರೆಸ್ಸಲ್ಲೇ ಬೆಳೆದಿದೆ. ಫುಲ್ ಟೆಂಪ್ರೇಚರ್ ಇತ್ತು. ನಾವು ಟೆಂಪ್ರೇಚರ್ ಕಂಟ್ರೋಲ್ಗೆ ಏನು ಮಾಡ್ತಾ ಇದ್ದೀವಿ ಅಂದರೆ ಕಾಲುವೆಗೆಲ್ಲ ನೀರು ಕೊಡ್ತಾ ಇದ್ವಿ. ಕಾಲುವೆಗೆ ನೀರು ಬಿಟ್ಬಿಡ್ತಾ ಇದ್ವಿ. ಸ್ವಲ್ಪ ಟೆಂಪ್ರೇಚರ್ ಎಲ್ಲ ಡೌನ್ ಆಗ್ತಾಯಿತ್ತು. ಬಟ್ ನನಗೆ ಈ ಸರಿ ಗ್ಯಾರಂಟಿ ಇರಲಿಲ್ಲ, ಅಷ್ಟು ಟೆಂಪ್ರೇಚರ್ ಇತ್ತು ಈ ಸರಿ. ಆದರೂ ಬೆಳೆ ಚೆನ್ನಾಗಿ ಬಂತು. ತುಂಬ ಸ್ಟ್ರೆಸ್ಸಲ್ಲಿ ಬೆಳೆಸೋದೆ ಗಿಡನ. ಅದು ಡೆವಲಪ್ಮೆಂಟು ಮುಂದೆ. ಹೌದು, ಇದು ಟ್ರಿಪ್ಸ್ ಇದೆಯಲ್ವಾ, ಟ್ರಿಪ್ಸ್ ಕಂಟ್ರೋಲ್ ಬರಲ್ಲ. ಟೆಂಪ್ರೇಚರ್ ಜಾಸ್ತಿ ಆದಷ್ಟು ಅದು ಮಲ್ಟಿಪಲ್ ಆಗೋದು ಜಾಸ್ತಿ ಟ್ರಿಪ್ಸ್. ಮತ್ತು ರೆಡ್ ಮೈಟ್ಸ್ ಎಲ್ಲ ಬರುತ್ತೆ. ಈಗ ನೋಡಿ, ಇತ್ತೀಚೆಗೆ ಗಿಡ ಒಂದು ಸ್ವಲ್ಪ ಡಲ್ ಆಯ್ತು. ಈಗ 10-15 ದಿವಸದಿಂದ ಗಾಳಿ ಜಾಸ್ತಿ ಎತ್ಕೊಂಡ್ಬಿಟ್ಟಿದೆ. ಒಂದು 15 ಡೇಸ್ ವಿಪರೀತ ಗಾಳಿ ಬೀಸ್ತಾ ಇದೆ. ಅದರಿಂದ ನಾವು ಅನ್ಕೊಂತೀವಿ ಒಳಗಡೆ ಏನೂ ಬರಲ್ಲ ಅಂತ. ಎಲ್ಲೋ ಒಂದು ತೂತಲ್ಲಿ ಇಲ್ಲ ನಾವು ಬಂದಾಗ ನಮಗೆ ಅಂಟ್ಕೊಂಡು ಒಳಗಡೆ ಬಂದೇ ಬರುತ್ತೆ. ಪೂರ್ತಿ ನಾವು ಅವಾಯ್ಡ್ ಆಗ್ತಾ ಇದೆ ಅನ್ಕೊಂತೀವಿ. ಮೆಸ್ಸು ಖಂಡಿತ ಆಗಿರಲ್ಲ. ಯಾವುದೋ ಒಂದು ರೂಪದಲ್ಲಿ ಅದು ಬಂದೇ ಬರುತ್ತೆ. ಗಾಳಿ ಮೂಲಕ ಟ್ರಿಪ್ಸು. ಇಲ್ಲೆಲ್ಲ ಹೋಲ್ಸ್ ಇದೆಯಲ್ವಾ, ಆ ಹೋಲ್ಸಲ್ಲಿ ಎಲ್ಲೋ ಒಂದು ಕಡೆ ಗಾಳಿಯಲ್ಲಿ ಬಂದು ಒಂದು ಸಸಿಯಲ್ಲಿ ಬಿದ್ದರೂ ಅದು ಮಲ್ಟಿಪಲ್ ಆಗ್ತಾ ಹೋಗ್ತಾ ಇರ್ತದೆ. ಇದು ತುಂಬಾ ಹೈಜಿನಿಕ್ ಆಗಿ ಬೆಳಿಬೇಕು. ತುಂಬ ಸೂಕ್ಷ್ಮ ಬೆಳೆ ಇದು. ಟೊಮೊಟೊ ಥರ ಅಲ್ಲ. ಈಗ ಟೊಮೊಟೊಗೂ ವೈರಸ್ ಬಂದಿದೆ, ಆದರೂ ಟೊಮೊಟೊ ಈಸಿ ಬೆಳೆ. ನಮ್ಮ ಲೆಕ್ಕದಲ್ಲಿ ಟೊಮೊಟೊ ನಮಗೇನು ಬೆಳೆಯೋದು ಕಷ್ಟ ಇಲ್ಲ. ಇವತ್ತು ಇದು ಬೆಳೆಯೋದು ಕಷ್ಟ ಇದೆ. ದುಡ್ಡು ಗ್ಯಾರಂಟಿ ಇದು. ಇವಾಗ ಟೊಮೊಟೊದಲ್ಲಿ ದುಡ್ಡು ಗ್ಯಾರಂಟಿ ಇಲ್ಲ. ಬೆಳೆ ಬೆಳಿತೀವಿ ನಾವು, ರೇಟ್ ಸಿಗ್ಬೋದು, ಸಿಗದೇ ಇರ್ಬೋದು. ಇದು ಆ ಥರ ಖಂಡಿತ ಆಗಲ್ಲ. ನಾವು
ಮೇ ಜೂನ್ ಜುಲೈ ಆಗಸ್ಟಲ್ಲಿ ಕಾಯಿ ಬಂದಿದೆ ಅಂದರೆ ಯಾವ ರೈತರು ಲಾಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ, ನಾನು ಹೇಳ್ತಾ ಇದ್ದೀನಿ. ಏನು ಕ್ರಾಪ್ ಆಗಿ ಬರ್ಬೇಕು ಮೇಯ್ನು. ಬೇರೆ ಸ್ಟೇಟ್ಗೆ ಹೋಗುತ್ತಾ? ಬೇರೆ ಸ್ಟೇಟ್ಗೆ ಹೋಗುತ್ತೆ, ಹೌದು. ಈಗ ಹೋದ ವರ್ಷ ಎಲ್ಲ ನಾನು ಹಾಕಿದ್ದೆ, ಒಂದು ಅರ್ಧ ಎಕರೆ ಹಾಕಿದ್ದೆ ಲಾಸ್ಟ್ ಇಯರು. ಇದೇ ಇನ್ಸ್ಪಿರೇಷನ್ ಬಚ್ಚಟ ಅಲ್ಲೇ ಕುಪ್ಪಳ್ಳಿ ಹತ್ರ ಹಾಕಿದ್ದಿದ್ದು, ಪಾಲಿ ಹೌಸ್ ಇದೆ ನಮ್ಮದಲ್ಲಿ, ಅಲ್ಲಿ ಆಚೆ ಹಾಕಿದ್ದಿದ್ದು. ಅದನ್ನು ಈ ಥರನೇ ನೆಟ್ ಮಾಡಿ ಹಾಕಿದ್ದು. ಅಲ್ಲಿ ಸಾಯಿಲ್ ಎಲ್ಲ ಇದಕ್ಕಿಂತ ಚೆನ್ನಾಗಿದೆ, ರೆಡ್ ಸಾಯಿಲ್ ಭಾರಿ ಚೆನ್ನಾಗಿದೆ. ಅಲ್ಲಿ ಒಂದು 19 ಲಕ್ಷ ಬಂದಿತ್ತು ಅರ್ಧ ಎಕರೆಯಲ್ಲಿ, ಭಾರಿ ಚೆನ್ನಾಗಿ ಬಂದಿತ್ತು. ಒಂದು 5,000 ಸಸಿ ಹಾಕಿದ್ವಿ, ಅದು ಪೂರ್ತಿ ಕಲ್ಲರೇ ಕಿತ್ತೀವಿ. 80% ಕಲ್ಲರೇ ಕಿತ್ತೀವಿ, 20% ಅಷ್ಟೇ ಗ್ರೀನ್ ಪಿಕ್ ಮಾಡಿದ್ವಿ. ಬಟ್ ರೇಟ್ ಚೆನ್ನಾಗಿ ಸಿಗ್ತಾಗಿಲ್ಲ, 180, 200, 240ವರೆಗೂ ಮಾರಿದ್ದೀವಿ. ಅಂದರೆ ಅಲ್ಲಿ ಫಸ್ಟ್ ಟೈಮ್ ಕ್ಯಾಪ್ಸಿಕಮ್ ಹಾಕಿದೆ ಸರ್ ಹೇಗೆ? ಹೌದೌದು, ಫಸ್ಟ್ ಟೈಮ್ ಕ್ಯಾಪ್ಸಿಕಮ್ ಹಾಕಿದ್ದು. ಫಸ್ಟ್ ಟೈಮ್ ಕ್ಯಾಪ್ಸಿಕಮ್ ಹಾಕಿದಾಗ ಆಲ್ಮೋಸ್ಟ್ ಅಲ್ಲಿ ಇಳುವರಿ ಜಾಸ್ತಿ 100% ಇರುತ್ತೆ. ಯಾವುದೇ ಬೆಳೆ ಮಾಡಲಿ ಫಸ್ಟ್ ಕ್ರಾಪು ಬಂಪರ್ ಬೆಳೆ ಬಂದೇ ಬರುತ್ತೆ. ಓಕೆ ಸರ್, ಇನ್ನು ಇದರಲ್ಲಿ ಒಂದು ಗಿಡದಿಂದ ಎಷ್ಟು ಇಳುವರಿ ತೊಗೋಬೋದು ಸರ್ ಕೊನೆವರೆಗೂ? ಇದು ನಾವು ಒಂದು ಗಿಡದಿಂದ 10 kg ಆರಾಮಾಗಿ ತೆಗಿಬೋದು. ಮಚಿಲಿಯ ಆದರೆ ಅಂತೂ 10 kg ಆರಾಮಾಗಿ ತೆಗಿಬೋದು. ಮಚಿಲಿಯ 100ರಿಂದ 120 ಟನ್ವರೆಗೂ ತೆಗಿಬೋದು. ನನಗೀಗ ಇದರಲ್ಲಿ ಒಂದು 50-60 ಟನ್ ಎಕ್ಸ್ಪೆಕ್ಟೇಷನ್ ಇದೆ. ಈಗ 11,000 ಸಸಿ ಹಾಕಿದ್ದೀವಿ, ಅದರಲ್ಲಿ ಒಂದು 500 ಸಸಿ ಮೈನಸ್ ಆಗಿದೆ, ಅಂದರೆ ಚಿಕ್ಕದ್ರಲ್ಲೇ ಹೋಗಿರೋದು ಆ ಥರ ಆಗಿದೆ. ಈಗ ಒಂದು 10,000 ಗಟ್ಟಿಯಾಗಿರ್ತದೆ, 10ರಿಂದ 10,500 ಇರ್ತದೆ. ಆರಾಮಾಗಿ ಒಂದು 50-60 ಟನ್ ಪಕ್ಕ ಬರುತ್ತೆ ನನ್ನ ಲೆಕ್ಕದಲ್ಲಿ. 50-60 ಟನ್ ಮೇಂಟೈನ್ ಮಾಡಿಕೊಂಡ್ರೆ. ಇದು ಈಗಲೂ ಔಷಧಿ ಹೊಡೆದ್ರೆ ಬಿಟ್ಬಿಟ್ರೆ ಇನ್ನು 15 ದಿವಸಕ್ಕೆ ತೋಟ ಹೋಗ್ಬಿಡುತ್ತೆ ಅಷ್ಟೆ, ತೋಟ ಇರಲ್ಲ. ಆವರೇಜ್ ಅಂದ್ರೆ ಒಂದು 5ರಿಂದ 6 kg ಅಂತ 5-6 kg ಪಕ್ಕ ಬರುತ್ತೆ. 10 kg ಆರಾಮಾಗಿ ತೆಗಿಬೋದು ಇದನ್ನು. ಸರ್ ಇನ್ನು ಇದು ಸಸಿನ ಒಂದು ವರ್ಷವರೆಗೂ ಮೇಂಟೈನ್ ಮಾಡಿಕೊಂಡು ಮಾಡ್ಬೋದಾ ಅಥವಾ ಇಲ್ಲ? ಇದೊಂದು ನನ್ನ ಲೆಕ್ಕದಲ್ಲಿ ಅಕ್ಟೋಬರ್ ನವಂಬರ್ವರೆಗೂ ಮೇಂಟೈನ್ ಮಾಡ್ಬೋದು. ಆಮೇಲೆ ಮೆಸ್ ಹತ್ರ ಹೋಗ್ಬಿಡುತ್ತಲ್ಲ, ಮೆಸ್ ಹತ್ರ ಹೋದ್ಮೇಲೆ ಮತ್ತೆ ನಮಗೆ ಆಪ್ಷನ್ ಇರಲ್ಲ ಮತ್ತೆ ಅದು ಬೆಳೆಯೋದಕ್ಕಲ್ವಾ, ಅಲ್ಲಿಗೆ ತೆಗೆದು ಬಿಡ್ತೀವಿ. ಈಗ ಪಾಲಿ ಹೌಸಲ್ಲಿ ಆದರೆ ನಿಮಗೆ 1 ವರ್ಷ ಬರ್ತದೆ, ಮೆಸ್ಸಲ್ಲೂ 1 ವರ್ಷ ಬೆಳಿಬೋದು. ಇದು ನಮ್ಮದು ಮೆಸ್ ಏನಾಯ್ತು ಅಂದರೆ, ಇದು ಏಪ್ರಿಲ್ ತಿಂಗಳಲ್ಲಿ ಸುಂಟ್ರಗಾಳಿಗೆ ಎಲ್ಲ ಎತ್ತು ಬಿಸಾಕಿತ್ತು. ಅದರಿಂದ ಮೆಸ್ ಮತ್ತು ಲೇಬರ್ ಖರ್ಚು ಹಾಕಿದ್ದು, ಅದರಿಂದ ಎಲ್ಲ ಈ ಥರ ಲೂಸ್ ಆಗಿದೆ ಮೆಸ್ಸು. ಇನ್ನೂ ಟೈಟ್ ಇತ್ತು ಮೆಸ್ಸದು. ಒಂದ್ಸರಿ ಬಿದ್ದೋಗ್ಬಿಡ್ತು, ಅದರಿಂದ ಮತ್ತೆ ಪೂರ್ತಿ ಬಿದ್ದೋಗ್ಬಿಟ್ಟಿತ್ತು ತೋಟ ಎಲ್ಲ ಪೂರ್ತಿ. ಆ ಕಡೆ ಅಂತೂ ಕಡ್ಡಿನೇ ಎತ್ಕೊಂಡೋಗಿ ಬೇರೆ ಕಡೆ ಬಿಸಾಕಿತ್ತು ಸುಂಟ್ರಗಾಳಿ ಬಂದು. ಅದನ್ನು ಇಮಿಡಿಯೇಟ್ ಒಂದೇ ದಿವಸದಲ್ಲಿ ಹಾಕಿ ರಿಪೇರಿ ಮಾಡಿರೋದ್ರಿಂದ ಮೆಸ್ ಸ್ವಲ್ಪ ಅಷ್ಟೊಂದು ಟೈಟಾಗಿ ಕಾಣಿಸ್ತಾ ಇಲ್ಲ ಇದು. ಸರ್ ಈ ಬೆಳೆನ ಮೊದಲನೇ ಸಾರಿ ಮಾಡಬೇಕು ಅಂದರೆ ಖರ್ಚು ವೆಚ್ಚ ಎಷ್ಟು ಬರುತ್ತೆ ಸರ್? ಫಸ್ಟ್ ಟೈಮ್ ಮಾಡಬೇಕಂತಂದರೆ ಶಾಂಪಲ್ ಒಳಗಡೆ 5 ಲಕ್ಷ ಬರುತ್ತೆ ಪಕ್ಕ. ಶಾಂಪಲ್ ಒಳಗಡೆ 5 ಲಕ್ಷ ಬರುತ್ತೆ. ನೀವು 2ನೇ ವರ್ಷ ಇದೇ ಬೆಳೆ ಮಾಡಿದರೆ ನಮ್ಮ ಹತ್ರ ಕಡ್ಡಿ ಮೆಸ್ ಇರೋದ್ರಿಂದ ಒಂದು 3.5 ಲಕ್ಷ ಸಾಕು ನಮಗೆ. ಮತ್ತು ಎಂಡ್ವರೆಗೂ ಮೇಂಟೆನೆನ್ಸ್, ಆಮೇಲೆ ಮತ್ತೆ ಶಾಂಪಲ್ ಆದಮೇಲೆ ಮೇಂಟೆನೆನ್ಸು ಎವ್ರಿ ವೀಕು ಮೇಂಟೆನೆನ್ಸ್ ಇದ್ದೇ ಇರುತ್ತೆ ಇದಕ್ಕೆ. ಮತ್ತು ಇದ್ರದ್ದು ಒಂದು ರೈತರಿಗೆ ಮುಖ್ಯ ಏನಂತಂದರೆ ಲೇಬರ್ ತುಂಬ ಕಡಿಮೆ. ಲೇಬರ್ ತುಂಬ. ಟೊಮಾಟೊ ಹಾಕಿದ್ದೀವಿ ಅಂದರೆ ಟೊಮಾಟೊ ಹಾಕಿದಾಗಿಂದ ಗಿಡ ಕಿತ್ತು ಕಡ್ಡಿಯೇ ತಾಚೋಕೋವರೆಗೂ ಲೇಬರ್ಗೆ ದುಡ್ಡು ಕೊಟ್ಟನೇ ರೈತ ಸುಸ್ತಾಗ್ಬಿಡ್ತಾನೆ. ಆ ಸಮಸ್ಯೆ ಇದರಲ್ಲಿ ಇಲ್ಲ. ಇವಾಗ ಇದುವರೆಗೂ ನಾವು ಎಷ್ಟು ಗೊತ್ತಾ, ಒಂದು 3 ಸರಿ ಲೇಬರ್ ಗಿಡ ಕಟ್ಟಿದ್ದಾರೆ, ಒಂದು ಕಳೆ 2 ಸರಿ ಹೊಡೆದಿದ್ದಾರೆ ಅಷ್ಟೇ ಲೇಬರ್. ಇದಕ್ಕೆ ಕಾಯಿ ಕೀಳೋಕೆ ಲೇಬರ್ ಏನು, ಟೊಮೊಟೊ ಕೆಲಸಕ್ಕೆ ಬರ್ತಾರೆ, ನಮ್ಮದೇ ಟೊಮೊಟೊ ಇರ್ತದೆ. ಒಂದು 2 ಅವರ್ಸಲ್ಲಿ ಇಡೀ ತೋಟ ಎಲ್ಲನೂ ಕಾಯಿ ಕಿತ್ಬಿಡ್ತಾರೆ, 3 ಟನ್ ಕಾಯಿ ಕಿತ್ಬಿಡ್ತಾರೆ. ಪ್ರತಿ ಸರಿನೂ 3 ಟನ್ ಬರ್ತಾ ಇದೆ ನಮ್ಮದು. ಅದೆಲ್ಲ 2 ಅವರ್ಸಲ್ಲಿ ಕಿತ್ಬಿಡ್ತಾರೆ, 2-3 ಅವರ್ಸಲ್ಲಿ ಕಿತ್ಬಿಡ್ತಾರೆ. ಸರ್ ಈಗ ಔಷಧಿ ಹೊಡಿಬೇಕು ಅಂದರೆ ಲೇಬರ್ಸ್ ಅವಶ್ಯಕತೆ ಇರುತ್ತೆ? ಇಲ್ಲ, ನಾವೇ ಸ್ವಂತ ಸ್ಪ್ರೇ ಮಾಡ್ತೀವಿ. ನನ್ನ ತಮ್ಮವರಿದ್ದಾರೆ, ಕೀರ್ತಿ, ಶಂಕರು, ನವೀನ್ ಅಂತ, ಅವ್ರು ಸ್ಪ್ರೇ ಮಾಡ್ತಾರೆ. ಈಗ ಬೆಳಿಗ್ಗೆ ಬಂದು ಎಲ್ಲ ಒಂದು 1.5 ಅವರ್ ಸ್ಪ್ರೇ ಮಾಡ್ಕೊಂಡು ಹೊರಟವ್ರು ಅಷ್ಟೇ. ತುಂಬ ಔಷಧಿ ಹೊಡೆಯೋದು ಅದೆಲ್ಲ ಏನು ರಿಸ್ಕ್ ಏನಿಲ್ಲ ಇದು. ಬಟ್ಟು ರೋಗ ಕಂಟ್ರೋಲ್ ಮಾಡೋದೇ ಇದನ್ನು, ಟ್ರಿಪ್ಸ್ ಬರುತ್ತಲ್ಲ, ಆ ಟ್ರಿಪ್ಸ್ನ ಕಂಟ್ರೋಲ್ ಮಾಡೋದೇ ಕಷ್ಟ ಇದರಲ್ಲಿ. ಬಟ್ಟು ರೈತರಿಗೆ ಏನೋದು ಅಂತಂದ್ರೆ, ನಾನು ಬೆಳೆನ ಇದನ್ನು ಏನು ಮಾಡ್ತಾರೆ, ಕೆಲವು ರೈತರು ದುಬಾರಿಯಾಗಿ ಬೆಳೆಯೋಕೆ ಹೋಗ್ತಾರೆ. 10 ಎಕರೆ, 15 ಎಕರೆ, 25 ಎಕರೆ, ಖಂಡಿತ ಅವ್ರು ಯಾರೂ ಸಕ್ಸಸ್ ಆಗಲ್ಲ. ನಾನಂತೂ ಹೇಳ್ಬಿಡ್ತೀನಿ, ಕ್ಯಾಪ್ಸಿಕಮ್ 10 ಎಕರೆ 25 ಎಕರೆ ಬೆಳೆಯೋಕೆ ಹೋದರೆ ಲಾಂಗ್ ನಿಲ್ಸೋಕ್ಕಾಗಲ್ಲ ಗಿಡನ. 1-2 ತಿಂಗಳು 3 ತಿಂಗಳು ಕಿತ್ಕೊಂಡು ಗಿಡ ಹೋಗುತ್ತೆ. ನಾವು ಈ ಮೂಲೆಯಲ್ಲಿ ಕಂಟ್ರೋಲ್ ಮಾಡಿದ್ರೆ ಇನ್ನೊಂದೆಲ್ಲ ಒಂದು ಮೂಲೆಯಲ್ಲಿ ಬರ್ತಾ ಇರುತ್ತೆ. ಎಲ್ಲ ಕಡೆಯೂ ಅಬ್ಸರ್ವಿಂಗ್ ಮಾಡೋಕ್ಕಾಗಲ್ಲ ನಾವು. ಇದಾದಷ್ಟು 1 ಎಕರೆ 2 ಎಕರೆ 3 ಎಕರೆಗೆ ಸೀಮಿತ ಮಾಡೋದು ಬೆಸ್ಟ್ ಕ್ಯಾಪ್ಸಿಕಮ್ನ. 2 ಎಕರೆ ಚೆನ್ನಾಗಿ ಬೆಳ್ಕೊಂಡ್ರೆ ಸಾಕು ರೈತರು. 2 ಎಕರೆ ಚೆನ್ನಾಗಿ ಬೆಳ್ಕೊಂಡ್ರೆ ಮಿನಿಮಮ್ 50 ಲಕ್ಷ ಸಂಪಾದನೆ ಮಾಡ್ಬೋದು ಕ್ಯಾಪ್ಸಿಕಮಲ್ಲಿ. 50 ಲಕ್ಷದಲ್ಲಿ ಒಂದು 15 ಲಕ್ಷ 16 ಲಕ್ಷ ಖರ್ಚು ಹೋಗುತ್ತೆ. 35 ಲಕ್ಷ ಲೇಬರ್ ತುಂಬ ಕಡಿಮೆ ಇದಕ್ಕೆ. ಇದು ಪಾಲಿ ಹೌಸ್ಗಿಂತ ಇಳುವರಿ ಜಾಸ್ತಿ ಇದೆ. ಇದು ನನ್ನ ಅನುಭವದಲ್ಲಿ, ನಾನು ಪಾಲಿ ಹೌಸಲ್ಲಿ ಬೆಳೆದಿದ್ದೀನಿ. ಪಾಲಿ ಹೌಸಲ್ಲಿ ಕಾಯಿ ಕ್ವಾಲಿಟಿ ಇರ್ತದೆ, ಇದಕ್ಕಿಂತ ಕ್ವಾಲಿಟಿ ಇರ್ತದೆ ಇಲ್ಲ ಅಂತ ಹೇಳಿಲ್ಲ ನಾನು. ಮಳೆ ಬಿದ್ದಾಗೆಲ್ಲನೂ ಅದಕ್ಕೆ ಇನ್ನೂ ಒಂದು 10 ರೂಪಾಯಿ 20 ರೂಪಾಯಿವರೆಗೂ ಜಾಸ್ತಿ ಕೊಡ್ತಾರೆ ಕೆಜಿಗೆ. ಬಟ್ಟು ಇಳುವರಿ ತುಂಬ ಕಡಿಮೆ ಇದೆ. ಇದು ಇಳುವರಿ ಜಾಸ್ತಿ ಇದೆ ನೆಟ್ಟಲ್ಲಿ. ರೈತರು ಆರಾಮಾಗಿ ನೆಟ್ಟಲ್ಲಿ ಬೆಳ್ಕೊಳ್ಳೋದೇ ಬೆಸ್ಟ್. ಇದು ಮಳೆ ಬಂದಾಗ ಕಂಟಿನ್ಯೂಸ್ ರೈನ್ ಹಿಡಿದಾಗ ನೆಟ್ ಹೌಸಲ್ಲಿ ಸ್ವಲ್ಪ ಡೈ ಬ್ಯಾಕ್ ಎಲ್ಲ ಬರ್ತದೆ, ವಾಟರ್ ಸ್ಟ್ರೆಸ್ ಆಗಿ ಗಿಡ ಸಾಯೋದೆಲ್ಲ ಆಗುತ್ತೆ. ಸರ್ ನೀವು ಯಾವ ಥರ ಮಾರ್ಕೆಟಿಂಗ್ ಇದು ಮಾಡ್ತಾರೆ? ಮಾರ್ಕೆಟಿಂಗ್ ಈಗೆಲ್ಲ ಈ ಸರಿ ಅಂತೂ ಡಿಮ್ಯಾಂಡ್ ಇದೆ ಅಲ್ವಾ.
ಎಲ್ಲ ತೋಟದ ಹತ್ರನೇ ಕಂಟಿನ್ಯೂಸ್ಸು ಹೋಗ್ತಾ ಇದೆ, ಕಂಟಿನ್ಯೂಸ್ ತೋಟದ ಹತ್ರನೇ ತೊಗೊಂಡು ಹೋಗ್ತಾ ಇದೆ. 15 ಟನ್ ಮೇಲೆ ಆಗಿದೆ ಈಗ ಕಂಟಿನ್ಯೂ, ಎಲ್ಲನೂ ತೋಟದ ಹತ್ರನೇ. ಇದುವರೆಗೂ ಮಾರ್ಕೆಟ್ಗೆ ತೊಗೊಂಡೇ ಹೋಗಿಲ್ಲ ನಾವು. ಮತ್ತು ಹೋದ್ಸರಿ ಎಲ್ಲ ನಾನೇ, ಈಗ ನಮಗೆ ಡೆಲ್ಲಿ ಕಾಂಟ್ಯಾಕ್ಟ್ ಎಲ್ಲ ಇದ್ದಾರೆ. ಕಲರ್ ಕ್ಯಾಪ್ಸಿಕಮ್ ಅಕಸ್ಮಾತ್ ಕಲರ್ ಬಿಟ್ಟರು ನಾವು ಗ್ರೀನ್ ಏನಾದರೂ ತುಂಬ ಡೌನ್ ಆಗಿಬಿಟ್ರೆ ಕಲರ್ಗೆ ಬಿಡ್ತೀವಿ. ಆಗ ಡೆಲ್ಲಿಗೆಲ್ಲ ಟ್ರೈನಲ್ಲಿ ಕಳಿಸ್ಬಿಡ್ತೀವಿ. ಬೆಂಗಳೂರಿಗೆ ಹೋಗಿ ಟ್ರೈನ್ಗೆ ಹಾಕ್ಬಿಟ್ರೆ ಕೆ ಜಿಗೆ 14 ರೂಪಾಯಿ ಡೆಲ್ಲಿಗೆ ಹೋಗುತ್ತೆ. ಅಲ್ಲಿ ಪರಿಚಯಸ್ಥರು ಇದ್ದಾರೆ, ಅವರು ಅಂದರೆ ರೇಟ್ ಮೊದಲೇ ಫಿಕ್ಸ್ ಮಾಡ್ಕೊತೀವಿ ನಾವು. ಬೆಳಿಗ್ಗೆ ರೇಟ್ ಫಿಕ್ಸ್ ಮಾಡ್ತೀವಿ, ಸಾಯಂಕಾಲ 3 ಗಂಟೆಗೆ ರೈಲ್ವೆ ಸ್ಟೇಷನಲ್ಲಿ ತೊಗೊಂಡೋಗಿ ಹಾಕಿದರೆ ನಾವು ಮತ್ತು ಮಾರನೇ ದಿವಸ ಹೋಗುತ್ತೆ ಅವ್ರಿಗೆ. ದುಡ್ಡು ಎಲ್ಲ ಏನು ಸಮಸ್ಯೆ ಇಲ್ಲ, ಕೊಡ್ತಾರೆ. ಬಟ್ ಕಳಿಸೋದು ಕಡಿಮೆನೇ, ಯಾವಾಗೋ ರೇರ್ ಕಳಿಸ್ತಾ ಇರೋದು. ಸರ್ ನಿಮಗೆ ಬೆಂಗಳೂರು ಇಂದ ಒಂದು 80 to 90 ಕಿಲೋಮೀಟರ್. ಹೌದೌದು, ಇಲ್ಲಿಂದ ಬೆಂಗಳೂರು 100 ಕಿಲೋಮೀಟರ್ ಇದೆ, ಹತ್ರ 100 ಕಿಲೋಮೀಟರ್. ಬಟ್ ಈಗ ಮೈಸೂರು ಭಾಗ, ಬೇರೆ ಬೇರೆ ಭಾಗದಲ್ಲಿ ಕರ್ನಾಟಕದಲ್ಲಿ ಈ ಕ್ರಾಪ್ ಬೆಳೆದ್ರೆ ಅವ್ರಿಗೆ ಆದಾಯ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಖಂಡಿತ ಮಾಡ್ಬೋದು. ಖಂಡಿತ ಮೈಸೂರು ಭಾಗದಲ್ಲಿ ಬೆಳೀತಾರೆ ಜಾಸ್ತಿ ಇದನ್ನು. ಮೈಸೂರು, ಕುಣಿಗಲ್ ಭಾಗ ಎಲ್ಲನೂ ಬೆಳೀತಾರೆ ಈಗೆಲ್ಲ. ನಮಗೆ ಯಾಕಂದರೆ ನೋಡಿ, ಡಿಸೆಂಬರು ಜನವರಿ ರೇಟೇ ಇರೋದಿಲ್ಲ ಕ್ಯಾಪ್ಸಿಕಮ್. ಜನವರಿ ಫೆಬ್ರವರಿ ಓಪನ್ ಫೀಲ್ಡಲ್ಲಿ ಬೆಳೀತಾರೆ, ಮೆಸ್ಸು ಹಾಕಲ್ಲ. ಮೈಸೂರು ಭಾಗದಲ್ಲಿ ಈ ಮೆಸ್ಸೇ ಹಾಕಲ್ಲ, ಓಪನ್ ಫೀಲ್ಡಲ್ಲಿ ಬೆಳೀತಾರೆ. ಆಗೆಲ್ಲ ಕೋಲ್ಡ್ ಇರುತ್ತಲ್ಲ, ಈ ಟ್ರಿಪ್ಸ್ ಎಲ್ಲ ಮಲ್ಟಿಪಲ್ ಆಗಲ್ಲ, ರೋಗಗಳು ಬರಲ್ಲ. ಬಟ್ ನಮ್ಮ ಕೋಲಾರದಲ್ಲಂತೂ ಯಾವ ಕಾಲದಲ್ಲೂ ಮೆಸ್ ಇಲ್ದರೆ ಬೆಳೆಯೋಕ್ಕೆ ಚಾನ್ಸೇ ಇಲ್ಲ. ನಮ್ಮ ಕೋಲಾರದಲ್ಲಿ ಏನಾಗಿದೆ ಅಂದರೆ ನೆಲನೂ ವಾಯು ಎಲ್ಲ ಹಾಳಾಗೋಗಿದೆ. ಏನೋ ಯಥೇಚ್ಛವಾಗಿ ಬೆಳೆದು ರೈತರು 20-25 ವರ್ಷದಿಂದ ಈ ಟೊಮೊಟೊ ಯಾವುದೂ ನಿಲ್ಲಿಸ್ತಾ ಇಲ್ಲ. ಕೋಸು, ಗಡ್ಡೆ ಕೋಸು, ಹೂಕೋಸು ಎಲ್ಲ ಬೆಳೀತಾರೆ. ಕ್ಯಾಪ್ಸಿಕಮ್ ಎಲ್ಲ ಜಾಸ್ತಿ ಬೆಳೀತಾ ಇದ್ದಾರೆ. ಇತ್ತೀಚೆಗೆ ನಮ್ಮದು ಭೂಮಿಗಳು, ವಾತಾವರಣ ಎಲ್ಲ ಹಾಳಾಗೋಗಿದೆ. ವರ್ಷಕ್ಕೆ ಎಷ್ಟು ಬೆಳೆ ಬೆಳೀತೇವೆ ಸರ್? 2 ಬೆಳೆನೇ ಇದರಲ್ಲಿ ನಾವು. ಕ್ಯಾಪ್ಸಿಕಮ್ಮು ಇದಾಗೋದ್ರೆ ಹೂವು ಹಾಕಿ ಕ್ರಾಪ್ ರೊಟೇಷನ್ ಮಾಡಿ ಮತ್ತೆ ಕ್ಯಾಪ್ಸಿಕಮ್ ಟೊಮೊಟೊಗೆ ಹೋಗ್ತೀವಿ. ಇದನ್ನು ನಾವು ಕ್ಯಾಪ್ಸಿಕಮ್ಗಂತಲೇ ಇದನ್ನು ಇಟ್ಕೊಂಡಿದ್ದೀನಿ ಈಗ. ಅಂದರೆ ಬೇರೆ ಕಡೆ ಎಲ್ಲ 3 ಬೆಳೆವರೆಗೂ ಬೆಳಿಬೋದು ಈಗ. ಬೆಳೀತಾರೆ. ಈಗ ಅಲ್ಲಿ ಟೊಮೊಟೊ ಹಾಕಿದ್ದೀವಿ, ಅದು ಮುಗೀತು. ಬಾಹು ಅಂತ ಟೊಮೊಟೊ ಹಾಕಿದ್ವಿ, ಚೆನ್ನಾಗಿ ಇಳುವರಿನೂ ಬಂತು. ಈ ಟೊಮೊಟೊ ಆದಮೇಲೆ ಈ ಗಡ್ಡೆ ಕೋಸು ಹಾಕ್ತೀವಿ. ಈ ಗಡ್ಡೆ ಕೋಸು ಹಾಕಕ್ಕೆ ರೆಡಿ ಮಾಡ್ತಾಯಿದ್ವಿ. ಗಡ್ಡೆ ಕೋಸು ಆದಮೇಲೆ ನವಂಬರ್ಗೆ ಗಡ್ಡೆ ಕೋಸು ಅಕ್ಟೋಬರ್ ಎಂಡಿಗೆ ಆಗೋಗುತ್ತೆ. ನವಂಬರ್ಗೆ ಮತ್ತೆ ಅದಕ್ಕೂ ಚೆಂಡು ಹಾಕಿ ಕ್ರಾಪ್ ರೊಟೇಷನ್ ಮಾಡ್ತೀವಿ. ನವಂಬರ್ಗೆ ಹಾಕಿ ಮತ್ತು ಫೆಬ್ರವರಿಗೆಲ್ಲನೂ ರೋಟ್ರ್ ಹಾಕ್ಬಿಟ್ಟು ಅದನ್ನು ಹೂವು ಸ್ವಲ್ಪ ಎಷ್ಟು ಬರುತ್ತೋ ಅಷ್ಟು, ನಮಗೇನು ಲಾಭಾಂಶಕ್ಕೆ ಅಂತ ಹಾಕಲ್ಲ ಹೂವನ್ನ. ಒಳ್ಳೆ ದುಡ್ಡು ಆಗ್ತಾಯಿದೆ. 2 ವರ್ಷದಿಂದ ನಾವು ರೊಟೇಷನ್ಗೆ ಅಂತ ಹಾಕ್ತಾ ಇರೋದು, ದುಡ್ಡು ಚೆನ್ನಾಗಿ ಬರ್ತಾಯಿದೆ ನಮಗೆ ಚೆಂಡು ಹೂವದಲ್ಲಿ. ಮತ್ತು ಗೊಬ್ಬರನೂ ಆಗುತ್ತೆ ರೋಟ್ರ್ ಹಾಕಿದರೆ. ಮತ್ತು ಬೆಳೆನೂ ನೆಕ್ಸ್ಟ್ ಟೊಮೊಟೊ, ಕ್ಯಾಪ್ಸಿಕಮ್ ಏನೇ ಮಾಡಲಿ ಬೆಳೆ ಚೆನ್ನಾಗಿ ಬರುತ್ತೆ ನಮಗೆ. ಕ್ರಾಪ್ ರೊಟೇಷನ್ಗೆ ಗಡ್ಡೆ ಕೋಸು ಇಲ್ಲ ಹೂಕೋಸು, ಚೆಂಡು ಹೂವು ಹಾಕ್ಕೊಳ್ಳೋದು ಬೆಸ್ಟ್ ನಮ್ಮ ಕೋಲಾರ ರೈತರು. ಇಲ್ಲ ಅಂದರೆ ಕೆಲವೊಂದು ಹಸಿರೆಲೆ ಗೊಬ್ಬರ ಆಗೋಂಥದ್ದೆಲ್ಲ ಇದೆ, ಅದನ್ನು ಹಾಕ್ಕೋಬೋದು.